ಹಾಯ್ ಫ್ರೆಂಡ್ಸ್, ನಾವು ಆ ಬಸ್ ನಲ್ಲಿ ಯಾಕೆ ಎಕ್ಸ್ಚೇಂಜ್ ಆಗಿದೆ ಅಂದ್ರೆ ಅಲ್ಲಿ ಸೌಂಡ್ ಅದ ಸಿಸ್ಟಮ್ ಅದು ಏನಿಲ್ಲ, ಅದ್ರ ಸಂಬಂಧ ಬಸ್ ಎಕ್ಸ್ಚೇಂಜ್ ಮಾಡಿದ್ವು. ಇಲ್ಲಿ ಅನ್ಕ ಫುಲ್ ಕಂಫರ್ಟೇಬಲ್ ಐತಿ, ಸೌಂಡ್ ಎಲ್ಲ ಫುಲ್ ಅದಾವ, ಫುಲ್ ಸೌಂಡ್ ಐತೆ, ಫುಲ್ ಡಿಜೆ. ಹೆಲೋ ಗೈಸ್, ಇವತ್ತು ಹೊಂಟಿವ್ರಿ ನಾವು ಕಾಲೇಜ್ ಬಿತ್ತಿಂದ ಪ್ರವಾಸಕ್ಕೆ. ನಾನು ಈಗ ಯೂಟ್ಯೂಬ್ದಾಗ ಇದೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಂತ ಇದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಕ್ರಿಂಜ್ ಆಗಿರ್ಬೋದು, ಆದರೆ ಮುಂದೆ ನನ್ನದೇ ಆದಂಥ ಒಂದು ಪರ್ಸ್ನಾಲಿಟಿ ಬಿಲ್ಡ್ ಮಾಡ್ತೀನಿ. ಮುಂದೆ ಕ್ರೇಜಿ ವಿಡಿಯೋ ಬರ್ತಾವ್ರಿಗೆ ಸ್ಟೇಟ್ ಯೂನಿಡ. ಈ ಕಾಲೇಜ್ ಹಿಂದಿದ್ದೀನಿ, ಬರೀ ಮುಂದೆ ತೋರಿಸ್ತೀನಿ. ಮುಂದೆ ಬರ್ತೀವಿ ರೀ, ಮುಂದೆ ಪೂಜೆ ಮಾಡತ್ತಿರ್ತಾರೆ. ಪೂಜೆ ಎಲ್ಲ ಮಾಡಿದ ನಂತರ ಸೀದಾ ಬಸ್ ಒಳಗಡೆ ಬರ್ತೀವಿ ನೋಡ್ರಿ. ಹಂಗೆ ಸ್ವಲ್ಪ ಎಂಜಾಯ್ಮೆಂಟ್ ಇರ್ಬೇಕಂತ ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಂಡು ಹೊಂಟೀವ್ರಿ. ಎಲ್ಲಿಪ್ಪ ಅಂದ್ರೆ ಹಿಡಿಕಲ್ ಡ್ಯಾಮ್ನ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಬರ್ತೀವಿ ರೀ. ಇಲ್ಲಿ ಮೊಬೈಲ್ ಅಲವ್ ಇರಲಿಲ್ಲ ರೀ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಬರೀ ಡ್ಯಾಮ್ ಮಟ್ಟ ತೋರಿಸ್ತೀನಿ ನೋಡ್ರಿ. ಜೇನದ ಪರ್ಫ್ಯೂಮ್ ಬರ್ಕೊಂಡ್ ಬರ್ಬೇಕಂದ್ರೆ ಗೈಸ್, ನಾವು ಪರ್ಫ್ಯೂಮ್ ಬಾಟ್ಲಿ ಪರ್ಫ್ಯೂಮ್ ಬಾಟ್ಲಿನ ತಂದಿದ್ದೆ. ವಿದ್ಯುತ್ ಉತ್ಪಾದನಾ ಕೇಂದ್ರ ಒಳಗಡೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬರ್ತೀವಿ ರೀ. ನೋಡಿದಾದ ನಂತರ ನೋಡ್ರಿ ಡ್ಯಾಮ್ ಮುಂದಿನ ಭಾಗ. ಡ್ಯಾಮ್ ಫುಲ್ ತುಂಬಿ ತುಳ್ಕಾತಿತ್ತು ನೋಡ್ರಿ. ಗೇಟ್ ಓಪನ್ ಮಾಡ್ರೆ ನಾವು ಕೊಚ್ಚ ಹೋಗ್ತಿದ್ದು ರೀ. ಇದಾದ ನಂತರ ನೋಡ್ರಿ ಡ್ಯಾಮ್ ಮತ್ತೊಂದು ಈ ಸೈಡ್ ಬರ್ತೀವಿ ರೀ. ಇಲ್ಲಿ ಗೇಟ್ ಓಪನ್ ಇರ್ತೈತಿ ರೀ ಒಂದು. ನೋಡ್ರಿ ಎಷ್ಟು ಪ್ರೆಷರ್ನಿಂದ ನೀರು ಬರತೈತಿ. ಏನ್ ಮಾತಾಡ್ರಿ? ಹಾಯ್ ಗಾಯ್ಸ್, ನಾವು ಡ್ಯಾಮ್ಗೆ ಬಿದ್ದಿದ್ದೀವಿ. ಸರ್ ಡ್ಯಾಮ್ ಕರ್ಕೊಂಡ್ರು. ಸರ್ ಹಾಯ್ ಮಾಡ್ರಿ, ಸರ್ ಹಾಯ್ ಮಾಡ್ರಿ ಅಂದ. ಡ್ಯಾಮ್ ಮ್ಯಾಗ ಹೋಗೋದ. ಹೆಲೋ ಗೈಸ್, ಹಾಯ್ ಮಾಡಕ್ರು. ಮುಂದೆ ಜಲಾಶಯ ನೋಡಲು ಎಷ್ಟು ಕ್ಯೂರಿಯಾಸಿಟಿಯಿಂದ ಹೊಂಟಿದ್ದೇವೆ ನೋಡ್ರಿ. 300 ಸ್ಟೆಪ್ ರೀ, ಬರೀ 3 ನಿಮಿಷನಾಗ ಏರ್ತೀವಿ ರೀ. ಎಷ್ಟು ಕ್ಯೂರಿಯಾಸಿಟಿ ಇರ್ತೀರಿ ನಮಗೆ ಜಲಾಶಯ ನೋಡಕ್ಕೆ. ಸ್ಟೆಪ್ ಏರಾಕೋತೀವಪ್ಪ. ಡಿಗ್ರಿ ಲೈಫಲ್ಲಿ ಟೂರಿಗೆ ಬರೋ ಮಜಾನೇ ಬೇರೆ ರೀ. ನೋಡ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ಯಾವ ಥರ ಮಜಾ ಮಾಡ್ತಾ ಇದ್ದಾರೆ ಅಂತ. ನೀವು ಏನಾದರೂ ಡಿಗ್ರಿ ಲೈಫಲ್ಲಿ ಟೂರ್ಗೆ ಹೋಗಿ ಈ ಥರ ಮಜಾ ಮಾಡಿದರೆ ಒಂದು ಲೈಕ್ ಹೊಡೀರಿ. ಹಾಗೆ ನೀವೆಲ್ಲಿ ಹೋಗಿದ್ರಿ ಅಂತ ಕಮೆಂಟ್ ಮಾಡಿರಿ. ಈ ಮೂಮೆಂಟ್ ಎಲ್ಲ ಮಿಸ್ ಆಗಬಾರ್ದು ಅಂತ ನಾನು ಸಾಲ ಮಾಡಿ ಟ್ರಿಪ್ಪಿಗೆ ಬಂದೀನಿ ನೋಡ್ರಿ. ಎಷ್ಟು ಎಂಜಾಯ್ ಮಾಡ್ತಿದ್ದು ನೋಡ್ರಿ ನಾವು. ಅಪ್ಪ ಇವರ ಭಾಳ ಕಡೆ ಐತ್ರಿ ಗೈಸ್. ಎಷ್ಟು ಸ್ಟೆಪ್ ಇದು? 300 ಸ್ಟೆಪ್ ಇರ್ಬೇಕು ಮೋಸ್ಟ್ಲಿ. ಈ ಮೇಲೆ ಬಂದ್ಮ್ಯಾಗ ನೀರು ನೋಡಿ ನಾನು ಕಣ್ಣಂತೂ ತಂಪಾಗಿಬಿಟ್ಟು ರೀ. ಅಷ್ಟು ಚಂದ ಇತ್ತು ರೀ ನೋಡಕ್ಕೆ. ನೋಡ್ರಿ ಎಷ್ಟು ಸ್ವಚ್ಛ ನೀರು ಅದಾವ್ರಿ. ಈ ಪ್ರವಾಸದಲ್ಲಿ ನಮ್ಮ ಮಿಸ್ಟರ್ ಸುಧೀರ್ ಅವ್ರ ಮಾತು ಒಂದೆರಡು ಆಡ್ತಾರೆ ರೀ. ಅದಾದ ನಂತರ ನಮ್ಮ ಕನ್ನಡ ಸರ್ಗೂ ಅವರು ಒಂದೆರಡು ಅನಿಸಿಕೆ ಹೇಳ್ತಾರೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ನಾವು ಕಾಲೇಜ್ ವತಿಯಿಂದ ಟ್ರಿಪ್ ಬಂದಿದ್ದೀವಿ. ಈಗ ನೋಡಿ ನೇಚರ್ ಎಲ್ಲ ತುಂಬ ಹಿಡ್ಕಲ್ ಡ್ಯಾಮಿಗೆ ಬಂದಿದ್ದೀವಿ. ನೇಚರ್ ಎಲ್ಲ ಇದೆ. ತೋರ್ಸ ಈಚೆ ಕಡೆ ಎಲ್ಲ ನೋಡಿ. ಇವರೆಲ್ಲ ನಮ್ಮ ಕ್ಲಾಸ್ಮೇಟ್ಸು ಮತ್ತು ಸೀನಿಯರ್ಸು ಜೂನಿಯರ್ಸ್ ಎಲ್ಲ ಸೇರಿ ಬಂದಿದ್ದೀವಿ. ಇದು ನೋಡಿ ಹಿಡ್ಕಲ್ ಡ್ಯಾಮ್ ನೀರು ನೋಡಿ. ತೋರ್ಸ ಈಚೆ. ಅದಕ್ಕಾಗಿ ಕಾಲೇಜ್ ವತಿಯಿಂದ ಟ್ರಿಪ್ ಬಂದಿದ್ದೀವಿ. ನೇಚರ್ ತುಂಬ ಚೆನ್ನಾಗಿದೆ ನೋಡಿ, ಎಲ್ಲರೂ ಬರ್ರಿ, ತುಂಬ ಚೆನ್ನಾಗಿದೆ. ಹಾಯ್ ಸ್ನೇಹಿತರೆ, ನಾವು ಇವತ್ತು ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಮನ್ನು ವೀಕ್ಷಣೆ ಮಾಡಲಿಕ್ಕೆ PM ಕತ್ತಿ ಪ್ರಥಮ ದರ್ಜೆ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೆ ಬಂದಿದ್ದೀವಿ. ಮೊದಲನೇದಾಗಿ ನಾವು ಇಲ್ಲಿ 16 ಮೆಗಾವ್ಯಾಟ್ನ 2 ವಿದ್ಯುತ್ ಘಟಕಗಳನ್ನು ವೀಕ್ಷಣೆ ಮಾಡಿಕೊಂಡು ನಂತರ ಈಗ ನೀರನ್ನು ವೀಕ್ಷಣೆ ಮಾಡಲಿಕ್ಕೆ ಡ್ಯಾಮ್ ಮೇಲ್ಗಡೆ ಬಂದಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಉತ್ಸುಕರಾಗಿ ಪರಿಸರವನ್ನ ಸವಿಯುತ್ತಾ, ಇಲ್ಲಿ ನಿಸರ್ಗದ ಸವಿಯನ್ನ ಉಣಬಿಡುತ್ತಾ ಅವರು ಎಂಜಾಯ್ಮೆಂಟ್ ಅನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನ ನೋಡ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ದೃಶ್ಯ ಬಹಳಷ್ಟು ತುಂಬಿ ಮೈದುಂಬಿ ಇರ್ತಕ್ಕಂಥ ಹಿಡಕಲ್ ಡ್ಯಾಮ್ ಜಲಾಶಯವನ್ನ ನೋಡ್ಲಿಕ್ಕೆ ಒಂದು ಕಣ್ಣು ಸಹ ಸಾಲ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ಇವತ್ತು ನೋಡ್ಬೋದು. ನಮಸ್ಕಾರ. ನೋಡಿದ್ರಲ್ಲ ಗಾಯ್ಸ್, ನಾ ಹೇಳದೇ ಇರೋ ವಿಷಯವನ್ನು ನಮ್ಮ ಕನ್ನಡ ಸರ್ ಅವರು ಎಷ್ಟು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಈ ಡ್ಯಾಮ್ನ ಅಡ್ಡುಗೋಡೆ ಅನ್ಬೋದು ನಾವು. ಇದು ಸುಮಾರು 3 ಕಿಲೋಮೀಟ್ರ್ ಉದ್ದವಾಗಿದೆ ನೋಡ್ರಿ. ನಡ್ಕೊತ ಹೋದ್ರೆ 3 ಕಿಲೋಮೀಟ್ರ್ ಆಗ್ತೈತ್ರಿ. ಹಾಗೆ ಇದರ ನಿರ್ಮಾಣ 1961ರಲ್ಲಿ ಪ್ರಾರಂಭವಾಗಿ 1977ರಾಗ ಕಂಪ್ಲೀಟ್ ಆಗ್ತೈತಿ ನೋಡ್ರಿ. ಇದು ಮೊದಲು ಕೆಳಗಿಂದ ನೋಡಿದ್ವಲ್ರಿ, ಅದು ನೋಡ್ರಿ ಮೇಲಿಂದ ಯಾವ ವ್ಯೂ ಕಾಣ್ತೈತೆ ಅಂತ. ಮಸ್ತ್ ವ್ಯೂ ಕಾಣತೈತಿ ನೋಡ್ರಿ.
ನಡ್ಕೋತ ಬಂದಿವ್ರಿ ಇನ್ನ ಬಸ್ ಅಲ್ಲಿ ಭಾಳ ದೂರ ತರಿಬಾರ ಹೊಂಟು ನೋಡ್ರಿ ಕೆಳಗೆ ಹತ್ತೀರಿ ಹಾಯ್ ಮಾಡ್ರಿ ಮಚ್ಚಿ ಕಿಡಿಬಿಡಿ ಗ್ಯಾಂಗ್ ರೀ ನಮ್ದಿದ ಲೆಟ್ಸ್ ಗೋ ಸುಧೀರ್ ಇಲ್ಲ ಹಿಡ್ಕಲ್ ಡ್ಯಾಮ್ ಎಲ್ಲ ನೋಡ್ಕೊಂಡು ನಾವು ಸೀದಾ ಬಸ್ ಒಳಗೆ ಬರ್ತೀವಿ ರೀ. ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಕೋಟೆ ನೋಡಕ್ಕೆ ಹೋಗ್ತೀವಿ ರೀ ಬೆಳಗಾವ್ದಾಗ. ಆದಿತ್ಯ ಕೈಲಿ ಹೊಂಟವ ಹಾಯ್ ಗೈಸ್ ನಾವೀಗ ಎಳ್ಳೂರು ಪೋರ್ಟ್ಗೆ ಬಂದವು ಶಿವಾಜಿ ಪೋರ್ಟ್ಕ ಶಿವಾಜಿ ಮಹಾರಾಜ್ ಕಿ ಬೆಳಗಾವಿ ಛತ್ರಪತಿ ಶಿವಾಜಿ ಮಹಾರಾಜರ ಕೋಟೆ ಅಂತಾರೆ. ಅಲ್ಲಿ ಹಿಂದಿದೇನ್ ಮರಾಠಿದಾಗ ರಾಜಹಂಸಗಢ ಅಂತ ಐತಿ ಇವು ಮಸ್ತ್ ಐತ್ರಿ. ಏ ಬಿಸ್ ಭಾರಿ ಐತ್ರಿ ವ್ಯೂ. ಮತ್ ಹತ್ತದ್ ನೋಡ್ರಿ ಮ್ಯಾಲ ಎಷ್ಟ್ ಅಂತರ ಐತಿ ಯಾಂಬಲ್ ಗೊತ್ತಿಲ್ಲ. ಹಂಗ ರಮೇಶ್ ಏನಂತ ಬೇರೆ ಐತೆ ಸ್ಟ್ರಕ್ಚರ್ ಇಲ್ಲಿ ಹಂಗ ಹೊಂಟಾರು. ನಮ್ ಗ್ಯಾಂಗ್ ಬಂದ್ರ ಚಲೋ ನಮ್ಗ ಬರೀ ಫೋಟೋ ತೆಗ್ಯಾತಾರ ಎಲ್ಲಾರು ಒಯ್ತು ಮಾಡಿ ಫೋಟೋನ ತೆಗ್ಯಾತರು. ಮಸ್ತ್ ಇತ್ರು ಬ್ಯಾಂಕ್ ಐತೆ ಮಚ್ಚಿ ಬ್ಯಾಂಕ್ ಮಚ್ಚಿ ಜೀವನ ಸಾಕಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ. ದೊಡ್ಡ ಮೂರ್ತಿ ಐತ್ರಿಪ್ಪ ಭಾಳ ಇದ. ಫೋಟೋ ಅದು ತಕ್ಕೊಂಡು ಎಲ್ಲ ಹೊಂಟಿರಿ. ನಾವು ಹೊಂಟು ನಡೆದು ಬಿಟ್ಟಿರಿ ನಾವು ಬಸ್ ಕಡೆಗೆ. ವ್ಯೂ ಇಲ್ಲಿಂದ ಮಸ್ತ್ ಐತಿ ನೋಡ್ರಿ ಎಲ್ಲ. ಈಗ ನಮ್ ಗ್ಯಾಂಗ್ ಎಲ್ಲ ಹೊಂಟ್ರಿ ಗೈಸ್ ನಡ್ರಿ ನಾವು ಹೋಗೋಣ. ಕಿಲ್ಲ ಶಿವಾಜಿ ಕಿಲ್ಲ ನೋಡಿದೀವಿ ಹೊಂಟಿರೋ ಹೊಳ್ಳಿ ಹೊಂಟಿದ್ದೀವಿ ನೋಡೋಣ ನೆಕ್ಸ್ಟ್. ಗೈಸ್ ನಾವೀಗ ಬಸ್ ಎಕ್ಸ್ಚೇಂಜ್ ಮಾಡಿದೀವ್ರಿ. ಆ ಬಸ್ದಿಂದ ಈ ಬಸ್ ಬಂದೀವಿ. ಆ ಬಸ್ದಿಂದ ಈ ಬಸ್ ಬಂದ್ ಹಿಂಗ ಹೆಂಗ ಅನ್ಸೈತು? ಹಾಯ್ ಫ್ರೆಂಡ್ಸ್, ನಾವು ಆ ಬಸ್ ನಲ್ಲಿ ಯಾಕೆ ಎಕ್ಸ್ಚೇಂಜ್ ಆಗಿದೆ ಅಂದ್ರೆ ಅಲ್ಲಿ ಸೌಂಡ್ ಅದ ಸಿಸ್ಟಮ್ ಅದು ಏನಿಲ್ಲ, ಅದ್ರ ಸಂಬಂಧ ಬಸ್ ಎಕ್ಸ್ಚೇಂಜ್ ಮಾಡಿದ್ವು. ಇಲ್ಲಿ ಅನ್ಕ ಫುಲ್ ಕಂಫರ್ಟೇಬಲ್ ಐತಿ, ಸೌಂಡ್ ಎಲ್ಲ ಫುಲ್ ಅದಾವ, ಫುಲ್ ಸೌಂಡ್ ಐತಿ, ಫುಲ್ ಸೌಂಡ್ ಇರೋಣ ಎಷ್ಟು ಖುಷಿಯಾಗಿದಾರ ನೋಡ್ರಿ ಗೈಸ್. ಏ ಬ್ಯಾಂಕ್ ಹಾಗೆ ಫುಲ್ ಎಂಜಾಯ್ದಾಗೆ ನೆಕ್ಸ್ಟ್ ಕಮಲ್ ಬಸ್ತಿ ಕಡೆ ಹೊರಟು ಬಿಡ್ತೀವಿ ರೀ ನಾವು. ಅಲ್ಲಿ ಶಾಂತತೆ ಕಾಪಾಡೋ ಸಲುವಾಗಿ ಕ್ಯಾಮ್ರಾ ಆನ್ ಮಾಡಲಿಲ್ಲ ರೀ. ಸ್ವಾಮಿ ವಿವೇಕಾನಂದರು ನೋಡ್ರಿ ತಮ್ಮ ಅಮೂಲ್ಯವಾದ 9 ದಿನಗಳನ್ನು ಇಲ್ಲೇ ಕಳೆದಿರ್ತಾರೆ. ಕೆಲವು ಫೋಟೋಗಳನ್ನು ತೆಗೆದಿದ್ದೇನೆ. ಇಲ್ಲಿ ನೋಡ್ರಿ ಸ್ವಾಮಿ ವಿವೇಕಾನಂದರು ಕುಳಿತುಕೊಂಡು ಧ್ಯಾನ ಮಾಡುವಂಥ ಜಾಗ ಅದು. ಅಷ್ಟು ಟೈಮ್ ಭಾಳ ಆಗಿದೆ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್. ಓಕೆ ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಬಾಯ್. 1 ಸೆಕೆಂಡ್ ಗೈಸ್, ಹಾಗೆ ಹೋಗ್ತಾ ಒಂದು ಡ್ಯಾನ್ಸ್ ಒಂದು ನೋಡ್ಕೊಂಡು ಹೋಗ್ರಿ. ನಂದಲ್ರಿ, ನನ್ನ ಫ್ರೆಂಡ್ಸ್ದು.